ದರ್ಗಾ ಆವರಣದಲ್ಲಿ ಭಕ್ತಾದಿಗಳು ಖಾಸಗಿ ವ್ಯಕ್ತಿಗಳಿಂದ ದೃಷ್ಟಿ ಇಳಿಕೆ ಮಾಡಿಸುತ್ತಿದ್ದ ವೇಳೆ ದರ್ಗಾ ಸಿಬ್ಬಂದಿಯೊಬ್ಬರು ಭಕ್ತಾದಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಸಿಬ್ಬಂದಿ ವಿರುದ್ಧ ಭಕ್ತಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಇಲ್ಲಿ ವಕ್ಫ್ ಮಂಡಳಿಯಿಂದ ನೇಮಕಗೊಂಡ ಸಿಬ್ಬಂದಿಯೊಬ್ಬರು ದರ್ಗಾ ಆವರಣದಲ್ಲಿ ಖಾಸಗಿ ವ್ಯಕ್ತಿಗಳು ದೃಷ್ಟಿ ಇಳಿಕೆ ಮಾಡುತ್ತಿದ್ದ ವೇಳೆ ಭಕ್ತಾದಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ವಿಡಿಯೋವೊಂದು ದರ್ಗಾಗೆ ಬಂದ ಭಕ್ತಾದಿಗಳು ಸೆರೆಹಿಡಿದು ಭಕ್ತಾದಿಗಳು ಮಾಧ್ಯಮದವರಿಗೆ ಕಳುಹಿಸಿಕೊಟ್ಟಿದ್ದರಲ್ಲದೆ ಅವರ ವಿರುದ್ಧ ಸಂಬಂಧಪಟ್ಟವರು ಕ್ರಮ ವಹಿಸಬೇಕು ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ದರ್ಗಾ ಸಿಬ್ಬಂದಿಯನ್ನ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ದರ್ಗಾ ಆವರಣದಲ್ಲಿ ಭದ್ರತೆ, ಸ್ವಚ್ಛತೆ ಸೇರಿದಂತೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ವಹಿಸಿರುತ್ತೆ. ಆದರೆ ಅವರು ಆ ಕೆಲಸವನ್ನ ಬಿಟ್ಟು ದರ್ಗಾಗೆ ಬರುವ ಭಕ್ತಾದಿಗಳಿಂದ ಹಣ ವಸೂಲಿ ಮಾಡುವುದನ್ನೇ ದಂಧೆ ಮಾಡಿಕೊಂಡಿದ್ದಾರೆ ಅಂತ ದರ್ಗಾಗೆ ಬಂದಂತಹ ಭಕ್ತಾದಿಗಳು ಆರೋಪ ಮಾಡುತ್ತಿದ್ದಾರೆ. और दिया ले 3 दिन बता रहे हैं